ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಬಾಬು ರೈ ಅವರು 102 ವರ್ಷ ನಮ್ಮ ಜೊತೆ ಇರುವುದು ನಮ್ಗೆಲ್ರಿಗೂ ಹೆಮ್ಮೆ ಅಂತಂದಿದೆ. ಹಿರಿಯ ಕಲಾವಿದರು, ಮೃದಂಗ ಕಲಾವಿದರಾದಂಥ ಬಾಬುರೈ ಅವರು ಮಂಗಳೂರು ಆಕಾಶವಾಣಿಯ ಕಲಾವಿದರಾಗಿ ಹಾಗೂ ನಮ್ಮ ಮೈಸೂರಿನ ಅರಮನೆಯಲ್ಲಿ ಖ್ಯಾತ ಕಲಾವಿದರಾಗಿ ಅಲ್ಲಿ ತುಂಬ ಕಚೇರಿಗಳನ್ನು ನೀಡಿರುತ್ತಾರೆ ಸನ್ಮಾನ್ಯ ಬಾಬುರೈ ಅವರು. ಕಾಲಕ್ರಮದಲ್ಲಿ ನಾನು ಉದ್ಯೋಗದಲ್ಲಿ ಕೊಡಗಿ ಕೆಲವು ಕಾರ್ಯಕ್ರಮ ಬಂದಾಗ ಕೊಡಗಿನವರು ನಮ್ಮನ್ನು ಆಗಿನ ಮುಖ್ಯಮಂತ್ರಿಯಾಗಿದ್ದ CM ಪೂಣಚ್ಚ ಕೊಡಗಿನ ಸಂಸ್ಥಾನ ಇದ್ದಾಗ ಒಂದು ಸಬ್ ಕಮಿಟಿ ಅಂತ ಮಾಡಿ ಸಂಗೀತ ನಾಟಕ ಅಕಾಡೆಮಿ ಅಂತ ಮಾಡಿ ನಮಗೆ ಒಂದು 7 ಜನಕ್ಕೆ ಉದ್ಯೋಗ, ಸರ್ಕಾರಿ ಉದ್ಯೋಗ ಕೊಟ್ಟರು. ಅದು ಪೀರಿಯಡ್ ಒಂದು ಸಂಜೆಗೆ ಒಂದು ತರಗತಿ, ನಾವು ವಾರದಲ್ಲಿ 5 ತರಗತಿ ನಡೆಸಬೇಕು. ಹೈಸ್ಕೂಲು, ಮಹಿಳಾ ಸಮಾಜ, ಭಜನಾ ಮಂದಿರದಲ್ಲಿ ಎಲ್ಲ ನಾವು 5 ಕ್ಲಾಸ್ ನಡೆಸಬೇಕು. ಹಾಗೆ ನಾವು ವಿದ್ಯಾರ್ಥಿಗಳು ಮಾಡುವಂಥ ಮಡಿಕೇರಿ, ಸೋಮವಾರಪೇಟೆ, ವಿರಾಜಪೇಟೆ ಇದೆಲ್ಲ ಈ ಸೆಂಟರ್ನಲ್ಲಿ ಮಾಡಬೇಕಿದೆ. ಅದು 57ನೇ ಇಸ್ವಿವರೆಗೆ ಮಾಡಿದ್ದೇನೆ. 54ಕ್ಕೆ ನನಗೆ ಉದ್ಯೋಗ ಸಿಕ್ತು. ಪುನಃ 57ಕ್ಕೆ ನನಗೆ ಅದು ಊರಿನಲ್ಲಿ ಕೆಲವು ತೊಂದರೆಗಳು, ಊರಿಗೆ ಬಂದೆ. ಜೊತೆಯಲ್ಲಿ ನನ್ನ ಪ್ರಾಯ ಬರಿಸಾಗುವ ತಂದೆ ತಾಯಿಗಳ ಒತ್ತಾಯದಂತೆ ನನಗೆ ವಿವಾಹವಾಯಿತು. ಕಾಸರಗೋಡಿಗೆ ಬಂದು ಸುಶೀಲ ಅಂತ ನನ್ನ ಧರ್ಮಪತ್ನಿ ಹೆಸರು. ಈಗ ಇಲ್ಲ ಅವಳು, ಕೆಲವು ಸಮಯದ್ದು. ಈಗ 6 ಜನ ಗಂಡು ಮಕ್ಕಳು. ನನಗೆ ಜನನವಾದ ನಂತರ ಅವಳು ಕೆಲವು ವರ್ಷ ಇದ್ದೀಗೆ ಅವಳು ತಿರುಗಿ ಹೋಗಿ ಈಗಲೇ 4 ವರ್ಷ ಆಗೋಯ್ತು. ನಾನು ಒಂಟಿ ಮಕ್ಕಳ ಆಶ್ರಯದಲ್ಲೇ ಇದ್ದೇನೆ. ಕಾಲಕ್ರಮದಲ್ಲಿ ನಮಗೆ ಅಲ್ಲಿಂದ 57ಕ್ಕೆ ಆಗುವ ರಾಜೀನಾಮೆ ಕೊಟ್ಟು ಊರಿಗೆ ಬರಬೇಕಾಯಿತು. ಊರಿನಲ್ಲಿ ಬಂದು ಸುಮ್ಮನೆ ಕೂತುಕೊಳ್ಳಲಿಲ್ಲ. ವಿದ್ವಾಂಸರ ಒತ್ತಾಯಕ್ಕಾಗಿಯೂ ನಮ್ಮ ಸ್ಥಳೀಯರ ಒತ್ತಾಯಕ್ಕಾಗಿ ನಾವು ಇಲ್ಲಿ ಕಲಾಸದನ, ಲಲಿತ ಕಲಾಸದನ, ಪುನಃ ತ್ಯಾಗರಾಜ ಸಂಗೀತ ಸಭಾ ಅಂತ ಮಾಡಿ ಎಲ್ಲ ದೂರದವರನ್ನು, ಇಲ್ಲಿನ ಪ್ರಸಿದ್ಧಿ ಕಲಾವಿದರು ಅಂತ ಇದ್ದವರು ಚಂಪೆ ವೈಜನಾಥ ಭಾಗವತರನ್ನು, ಬಾಲಮುರಳಿ ಕೃಷ್ಣರ್ ಅವರನ್ನು, ಮತ್ತು TR ಮಾಲಿಯವರನ್ನು, ಹಾಗೆ ಮತ್ತು ಪಾಲ್ಘಾಟ್ ತಿರುವನಂತಪುರದಿಂದ ಕೆಲವು ವಿದ್ವಾಂಸರನ್ನು ಬೆಂಗಳೂರು, ಮೈಸೂರಿಂದ ಕರೆಸಿ ಇಲ್ಲಿ ಕಾರ್ಯಕ್ರಮಗಳು ಮಾಡುವಂಥ ಒಂದು ಹವ್ಯಾಸ ಇಟ್ಟುಕೊಂಡು ಇದು ಬರ್ತಾ ಬರ್ತಾ ಈಗ ಆಗ ಸಹ ನಮ್ಮಲ್ಲಿ ಎಷ್ಟು ಅಪರೂಪವಾಗಿತ್ತು ಈ ಸಂಗೀತ ಅಂತ ಹೇಳಿದರೆ, ಇವಾಗ ಅದಕ್ಕಿಂತ ಎಷ್ಟೋ ಪಟ್ಟು ಜಾಸ್ತಿ ಆಗಿದೆ ಅಂತ ಒಂದು ಸಂತೋಷ ಇದೆ ನನಗೆ. ಹೆಚ್ಚಿನ ಮಕ್ಕಳೆಲ್ಲ ಅದನ್ನು ಆಸಕ್ತಿಯನ್ನು ಕಲಿತರು. ಇಲ್ಲದಿದ್ದರೆ ನಾವು ಒಂದು ಜಿಲ್ಲೆಯಲ್ಲಿ ಒಬ್ಬರು ಇದ್ದುಕೊಂಡು ಏನು ಪ್ರಯೋಜನ ಇಲ್ಲ. ಅದೇ ಸಮಯಕ್ಕೆ ತಂಜಾವೂರಿಂದ ಪದ್ಮನಾಭರಾವ್, ಸರಳಾಯರು ಅಂತ ಹೇಳೋರು, ಪಿಟೀಲ್ನವರು ಬಂದರು, ನಮಗೆ ಜೊತೆಗಾರರಾದರು. ಒಳ್ಳೆ ಪಿಟೀಲ್ನವರು ಒಂದು ಹಿರಿಯ ವಿದ್ವಾಂಸರ ಜೊತೆ ಇರುವುದರಿಂದ ಅವರು ನಾನು ಈ ಜಿಲ್ಲೆಯಲ್ಲಿ ನಾವು ಉಡುಪಿ, ಧರ್ಮಸ್ಥಳ, ಸುಬ್ರಹ್ಮಣ್ಯ ಕೆಲವು ಭಾಗಗಳಲ್ಲಿ ಇಲ್ಲಿ ನಾವು ಕೆಲವು ಕಡೆ ಕಾರ್ಯಕ್ರಮಗಳಿಗೆ, ಈ ಕಡೆ ಕೇರಳದಲ್ಲಿ ನಾವು ಕೆಲವು ಕಡೆ ಹೋಗಿ ನಾವೊಂದು ಒಳ್ಳೆ ಪಕ್ವಾದ್ಯಗಾರರಲ್ಲಿ ಅಂತ ಆಯಿತು. ಮತ್ತು ಆಕಾಶವಾಣಿ ಆಯಿತು. 64ರಲ್ಲಿ ಕಲ್ಲಿಕೋಟೆ ಆಕಾಶವಾಣಿಗೆ ಪುನಃ ಆಯ್ಕೆ ಆಗುತ್ತೆ. ಅದು ನನಗೆ ಸಿಕ್ಕಿ, ಅಲ್ಲಿ ನನಗೆ ಆಯ್ಕೆ ಸಿಕ್ಕಿ BI ಗ್ರೇಡ್ನಲ್ಲಿ ಸಿಕ್ಕಿ ಒಳ್ಳೆ ಕಾರ್ಯಕ್ರಮಗಳಲ್ಲಿ ಒಂದು 5-6 ವರ್ಷ ಅಲ್ಲಿ. ಅಷ್ಟಾಗುವ ಮಂಗಳೂರಿನಲ್ಲಿ ಕಾರ್ಯಕ್ರಮ, ಇದು ಆಕಾಶವಾಣಿ ಆರಂಭ ಆಯಿತು. ಮಂಗಳೂರಲ್ಲಿ ಬಂದು ಅಲ್ಲಿಂದ ನಮ್ಮನ್ನು ಇಲ್ಲಿಗೆ, ಕಾಸರಗೋಡಿನವರೆಲ್ಲ ಮಂಗಳೂರಲ್ಲಿ ಕಾರ್ಯಕ್ರಮ ಕೊಡಿ ಅಂತ ನಮ್ಮನ್ನು ಇಲ್ಲಿಗೆ ಶಿಫ್ಟ್ ಮಾಡಿ. ಇದರ ಮಧ್ಯದಲ್ಲಿ ಮಂಗಳೂರಲ್ಲಿ, ಪುತ್ತೂರು, ಕಾಸರಗೋಡು ಈ 3 ಕೇಂದ್ರದಲ್ಲಿ ಕಲಿಯೋರಿಗೆ ವಾರದಲ್ಲಿ 2-3 ಪೀರಿಯಡ್ ಆಗಿ ಹೇಳಿಕೊಡುವಂಥ ಕೆಲವು ವಿದ್ಯಾರ್ಥಿಗಳು ನನ್ನ ಹತ್ರ ಅಭ್ಯಾಸ ಮಾಡಿದರು. ಅದೀಗ ನಾನು ನೆನಪಿಟ್ಟುಕೊಳ್ಳುವಂಥ ಇಲ್ಲ. ಕೆಲವರೆಲ್ಲ ಪ್ರಸಿದ್ಧಿಯಾಗಿ ಈ ಮಂಗಳೂರಲ್ಲಿ ಈಗಲೂ ಒಂದು 2-3 ಜನ ನನ್ನ ಶಿಷ್ಯರಾಗಿ ಅವರು ವೃತ್ತಿ ಕಲಾವಿದರಾಗಿ ಇದ್ದಾರೆ. ಏನಾದರೂ ಬೇರೆ ಉದ್ಯೋಗದಲ್ಲೂ ಇದ್ದಾರೆ. ಅಂತೂ ಅದೊಂದು ಸಂತೋಷ ಇದೆ. ಬೇಕಾದಷ್ಟು ಹುಡುಗರು ಕಲಿತರು. ಹಾಗೆ ಪುತ್ತೂರಿನಲ್ಲಿ ಮಂಗಳೂರು ಕಲಾನಿಕೇತನ,
ನೀಲೇಶ್ವರದಲ್ಲಿ ನವೋದ್ಧಾರ ಕ್ಲಬ್ ಅಂತ ಒಂದು ಕಡೆಯಲ್ಲಿ, ಅಲ್ಲಿ ಸಹ ಕೆಲವು ಹುಡುಗರು ಹುಷಾರಾದರು ಕಲಿತು. ಹೀಗೆ ಈ ಸಂದರ್ಭದಲ್ಲಿ ಯಕ್ಷಗಾನದವರು ಸಹ ಬಂದು ಕಲಿತು, ಚಿಪ್ಪಾರ ಕೃಷ್ಣಯ್ಯ ಬಲ್ಲಾಳ ಅಂತ ನನ್ನ ಹತ್ರ 3 ವರ್ಷ ಕಲಿತುಕೊಂಡು ಅವರು ಸಹ ಭಾಳ ಪ್ರಸಿದ್ಧಿ ಬಂದರು. ಇನ್ನೂ ಕೆಲವರೆಲ್ಲ ಕಲಿತಿದ್ದಾರೆ ಶಿಷ್ಯರು. ಆದರೆ ಕೂಡುವಷ್ಟು ಹೇಳಿಕೊಡುವುದು ನನ್ನ ಕೆಲಸ, ಕಲಿಯುವುದು ಅವರ ಕೆಲಸ. ಪ್ರಾಪ್ತಿ ಹೇಳಿಕೊಡುವವನಿಗೂ ಬೇಕು, ಕಲಿತುಕೊಳ್ಳುವವರಿಗೂ ಬೇಕು. ಈ ಪ್ರಾಪ್ತಿಯಲ್ಲಿ ಪ್ರಾಯೋಗಿಕ ಕಲಿತುಕೊಳ್ಬೇಕು, ಸಾಧನೆ ಮಾಡುವಂಥದ್ದು ಜನಗಳಲ್ಲಿ ಆಸಕ್ತಿ ಇದ್ದ ಹಾಗೆ ಅದು ವೃದ್ಧಿಯಾಗ್ತದೆ. ಹಾಗೆ ಹಾಗಂತ ನಾನು ಎಲ್ಲದರಲ್ಲಿ ಕೈಯಾಡಿಸಿದ್ದುಂಟು. ಇಲ್ಲಿ ಬಂದ ನಂತರ ಭರತನಾಟ್ಯಕ್ಕೆ, ನೃತ್ಯ ನಾಟಕ, ಕೇರಳದ ಕಥಕ್ಕಳಿ, ಹಾಗೆ ನಮ್ಮಲ್ಲಿನ ನಮ್ಮ ಪರಿಸರದ ಯಕ್ಷಗಾನಕ್ಕೆ ಎಲ್ಲದರಲ್ಲಿ ನಾನು ಕೂತು ನುಡಿಸಿದ್ದೇನೆ. ಕಡೆಯಲ್ಲಿ ಅದಕ್ಕೆಲ್ಲ ನನಗೆ ಹೆಚ್ಚಾಗಿ ಹೋಗೋದು ಇದಿರಲಿಲ್ಲ. ಕಡೆಗೆ ನಾನು ಶಾಸ್ತ್ರೀಯ ಸಂಗೀತವನ್ನೇ ಸ್ವಲ್ಪ ಕಲಿತದ್ದನ್ನು ನಾವು ಅರ್ಧದಲ್ಲಿ ಬಿಡುವುದು ಸರಿಯಲ್ಲ ಅಂತ ಅದರಲ್ಲಿ ಸ್ವಲ್ಪ ಪ್ರಯತ್ನ ಮಾಡಿದೆ. ಬರುತ್ತಾ ಒಳ್ಳೊಳ್ಳೆ ವಿದ್ವಾಂಸರ ಜೊತೆಯಲ್ಲಿ ನುಡಿಸಿದರು. ನಮ್ಮ ಸುಬ್ರಹ್ಮಣ್ಯದಲ್ಲಿ ವಿದ್ಯಾಭೂಷಣ ಸ್ವಾಮೀಜಿಯವರು ಕಲಿತುಕೊಳ್ಬೇಕು ಆಸಕ್ತಿ ಹೊಂದಿದರು. ಅದು ಅವರು ಮಠದಲ್ಲಿ ನನ್ನನ್ನು ಬರೆಸಿಕೊಂಡು ಅವರು ಬೇಕಾದಷ್ಟು ಅಭ್ಯಾಸ ಮಾಡಿ ಅವರು ಪ್ರಸಿದ್ಧಿಯಾಗಿ ಹೊರಗೆ ಬಂದರು. ಹಾಗೆ ಬಂದು ಅವರು ಹಾಡು ಸ್ವಾಮೀಜಿಯಾಗಿ ಇರುವಷ್ಟು ತನಕ ಅವರ ಜೊತೆ ಒಡನಾಟ ಇದ್ದದ್ದು. ಇದು ನನಗೆ ನಮ್ಮ ಜಿಲ್ಲೆಯಲ್ಲಿ ಅದೊಂದು ಸೌಲಭ್ಯ. ಹಾಗೆಂತ ಕಾಸರಗೋಡಿನಲ್ಲಿ ಒಂದು 15 ವರ್ಷ ಸಂಗೀತ ಸಭೆ ನಡೆಸಿ ಹಾಗೆ ಕೆಲವರು ಸಂಗೀತ. ಕಡೆಗೆ ಬೇಕಾದಷ್ಟು ಹಣ ಒದಗಿಸಿಕೊಳ್ಳುವುದು ಕಷ್ಟವಾದ ಕಾರಣ ಆ ಸಭೆಯನ್ನು ಸದ್ಯಕ್ಕೆ ನಾವು ಯಾವುದೇ ದೂರದೂಷೆಗಳು ಬರುವ ಮೊದಲೇ ನಿಲ್ಲಿಸಿಬಿಡುವ ಅಂತ ಅದನ್ನು ನಿಲ್ಲಿಸಿದ್ದುಂಟು. 85ರ ನಂತರ ನಾವು ಆ ಸಭೆಗೆ ಅಷ್ಟು ಪ್ರಯತ್ನ ಮಾಡಿ ಕೈಬಿಟ್ಟೆ ನಾನು. ಹೀಗೆ ಆದರೂ ನಮ್ಮ ಜಿಲ್ಲೆಯಲ್ಲಿ ಈಗ ಸಂಗೀತ ಏನು ಕಡಿಮೆ ಇಲ್ಲ, ಬೇಕಾದಷ್ಟು ಮಕ್ಕಳು ಅಭ್ಯಾಸ ಮಾಡ್ತಾರೆ. ಕೇರಳ ಸರ್ಕಾರ ಒಂದು ಯುವಜ ಮಹೋತ್ಸವ ಅಂತ ಸಂಗೀತದ ಸ್ಪರ್ಧೆಯನ್ನು ಏರ್ಪಾಡು ಮಾಡಿ ವಾದ್ಯ ಸಂಗೀತ, ಹಾಡುಗಾರಿಕೆಯಲ್ಲಿ, ನೃತ್ಯದಲ್ಲಿ, ಭರತನಾಟ್ಯ, ಕಥೆಗಳು ಎಲ್ಲ ಸಬ್ಜೆಕ್ಟ್ನಲ್ಲಿ ಕೇರಳದಲ್ಲಿ ಮಕ್ಕಳ ಕ್ಷೇತ್ರದಲ್ಲಿ ತುಂಬ ವೃದ್ಧಿಯಾಗಿದೆ. ಮಕ್ಕಳು ಒಳ್ಳೆ ಹುಷಾರಾಗಿದ್ದಾರೆ. ಬೇಕಾದಷ್ಟು ಮಕ್ಕಳು ಅಭ್ಯಾಸಿಗಳಾಗಿ ಪ್ರಸಿದ್ಧಿ ಬಂದಿದ್ದಾರೆ. ಅದೆಲ್ಲ ಈಗ ಅದೊಂದು ನಮ್ಮಲ್ಲಿ ಅದೊಂದು ನಮ್ಮ ಸಂಸ್ಕೃತಿಯಿಂದ ಸಂಗೀತ, ಯಕ್ಷಗಾನ, ನಾಟಕ ಇದೆಲ್ಲ ಬೇಕಾದಷ್ಟು ಪ್ರಕಾರಗಳಾಗಿ ಜನಗಳಿಗೆ ಪ್ರಚಾರದಲ್ಲಿ ಉಂಟು. ಸಾಧನೆ ಮಾಡುವುದು ಮಾತ್ರ ಪ್ರಾಪ್ತಿ ಇರುವವರು ಮಾಡಿಕೊಳ್ತಾರೆ. ಹಾಗೆ ಅಂತ ಎಲ್ಲ ಉಂಟು ಅಂತ ಹೇಳಿಕೊಂಡು ಬರೀ ಅದನ್ನು ಹಗುರವಾಗಿ ನೋಡುವಂಥದ್ದಲ್ಲ. ಸಾಧನೆ ಮಾಡಿದವರಿಗೆ ಒಳ್ಳೆಯ ಹೆಸರುವಾಸಿಗಳಾಗಿ ಇರ್ಬೋದು, ಇದ್ದಾರೆ, ಪ್ರತಿಭಾವಂತರಾಗಿ ಇದ್ದಾರೆ. ನಾವು ಅದನ್ನು ಈಗಿನ ಮಕ್ಕಳ ಬಗ್ಗೆ ಗೌರವ ಸೂಚಿಸ್ತೇವೆ. ಕಥಕ್ಕಳಿ ಮತ್ತು ಯಕ್ಷಗಾನ ಮಾಡಿದ್ದಂಥದ್ದಿದೆಯಲ್ಲ, ಅದು ಅದರದ್ದೇ ಆದ ಸ್ಟೈಲ್ ಇದೆ, ಇದು ಇದರದ್ದೇ ಆದ ಸ್ಟೈಲ್ ಇದೆ. ನೀವು ಎರಡು ವ್ಯತ್ಯಾಸನ ಸಮ್ಮಿಶ್ರಣ ಮಾಡಿ ಪ್ರಯೋಗ ಮಾಡಿದಂಥ ಒಂದು ಇದಿದೆಯಲ್ಲ, ಆ ಒಂದು ಟೈಮ್ ಅದರಲ್ಲಿ ಎರಡೂ ಮಿಕ್ಸ್ ಮಾಡಿ ಕೊಡಬೇಕಾದ್ರೆ ಅದಕ್ಕೆ ನೃತ್ಯ ನಾಟಕ ಅಂತ ಹೇಳ್ತಾರೆ. ಕಥಗಳಿಯ ವ್ಯಾಪ್ತಿ ಕ್ರಿಯೆ ಬೇರೆ, ಯಕ್ಷಗಾನದಲ್ಲಿ ಇರೋ ಕ್ರಿಯೆ ಬೇರೆ. ವೇಷಭೂಷಣಗಳು ಸಾಧಾರಣ ಸಮನ್ವಯ ಉಂಟು. ಯಾಕಂದರೆ ಕೆಲವು ವೇಷಗಳು ಯಕ್ಷಗಾನದಲ್ಲಿ ಕಥಗಳಿದೇ ಬರುತ್ತದೆ. ನಮ್ಮ ಹಿಂಗ್ರೇಟ್ನಲ್ಲಿ ಕಥಗಳಿಗೆ ಕ್ರಿಯೆ ಯಕ್ಷಗಾನಕ್ಕೆ ಇರಬೇಕು. ಯಕ್ಷಗಾನದಲ್ಲಿ ಒಂದು ಪದ್ಯವನ್ನು ಪಲ್ಲವಿ ಅನುಪಲ್ಲವಿ ಹಾಡಿ ಇರುವುದಿಲ್ಲ. ಆ ಪದ್ಯವನ್ನು ಬಿಟ್ಟು ಕೊಡಬೇಕು, ಬೇರೆ ಬೇರೆ ಕೊಡಬೇಕು. ಯಕ್ಷಗಾನ ಪದ್ಯ ಕೊಟ್ಟ ನಂತರ ಪದ್ಯದ ತಾತ್ಪರ್ಯವನ್ನು ಇವರು ಬೇಕಾಷ್ಟು ಮಾತಾಡಲಿಕ್ಕೆ ಸಾಧ್ಯ ಆಗ್ತದೆ. ವೇಷಧಾರಿಗಳಿಗೆ ಅದನ್ನು ಬಣ್ಣಿಸಿ ಮಾತಾಡ್ಬೋದು, ವಿನ್ಯಾಸ ಮಾಡ್ಬೋದು. ಮತ್ತು ಪದ್ಯಕ್ಕೆ ಆಗುವಷ್ಟು ಅವರ ಅಭಿನಯಗಳನ್ನು ಸಾಧಾರಣ ತೋರಿಸಲ್ಲ. ಕಥೆಗಳಿ ಪ್ರತಿ ವಾಕ್ಯಕ್ಕೂ ವಾಕ್ಯಗಳನ್ನು ವಿಮರ್ಶೆ ಮಾಡಿ ಹೇಳುವಂಥ ಮುದ್ರಾ ಚಿತ್ರಗಳನ್ನು ತೋರಿಸಬೇಕಾಗುತ್ತೆ. ಈ ಮುದ್ರಾ ಚಿತ್ರಣ ಇರೋದರಿಂದ ಪದ್ಯವನ್ನು ಆವರ್ತಿಸಿದರೆ 3 ಸಲ ಆವರ್ತಿಸಿದರೆ 3 ಸಲ ಚಿತ್ರ ತೋರಿಸ್ತಾನೆ. 4 ಸಲ ಬೇಕು ಅಂದರೆ 4 ಚಿತ್ರಗಳನ್ನು ತೋರಿಸ್ತಾನೆ. ಮುದ್ರಾ ಉಂಟು ಅವರಿಗೆ, ಮುದ್ರಾ ಭಾಷಾ ಅಂತ. ಅದು ಮುದ್ರಾ ಭಾಷೆಯಲ್ಲಿ ಮುದ್ರೆ ಕೈಯಲ್ಲಿ ಹಿಡಿದಾಗಲೇ ಅದು ಇಂಥ ಸಂಜ್ಞೆ ಅಂತ ಗೊತ್ತಾಗ್ತದೆ. ಹೀಗೆ ಅದೇ ಕಥೆಗಳಲ್ಲಿ ಅವರಿಗೆ ಅಭ್ಯಾಸ ಮಾಡಿದ್ದನ್ನು ಬಿಟ್ಟು ಅದಕ್ಕಿಂತ ಮುಂದೆ ಹೋಗೋದು ಸ್ವಲ್ಪ ಕಷ್ಟ ಆಗ್ತದೆ. ಯಾಕಂದರೆ ಪದ್ಯವನ್ನು ಹಾಡಿ ವಿಶೇಷ ವರ್ಣನೆಗಳನ್ನು ಅವರು ಅಭ್ಯಾಸ ಮಾಡಿದ್ದನ್ನೇ ಆಡಬೇಕಾಗ್ತದೆ.
ಹಾಗೆ ಅದರಲ್ಲಿ ಮುನ್ನಣಿ ಪಿನ್ನಣಿ ಅಂತ ಇಬ್ಬರು ಹಾಡುವ ಪದ್ಧತಿ. ಮೊದಲು ಒಂದು ಪದ್ಯವನ್ನು ಆವರ್ತಿಸಿದರೆ ಎರಡನೇವನು ಅದೇ ವಾಕ್ಯವನ್ನು ಹೇಳುವುದು. ಮತ್ತು ಅದಕ್ಕೆ ಕಲಶ ಅಂತ ಕೊಟ್ಟು, ಕಲಶ ಅಂದರೆ ಮುಲ್ತಾಯ ಅದಕ್ಕೆ ಒಂದು ಕಲಶ ಕೊಡೋದು, ಅದನ್ನು ಕೊಟ್ಟು ತಾಳವನ್ನೇ ಬಾರಿಸೋದು. ತಾಳ ಬಾರಿಸುವಾಗ ಇವರ ಕಾಲ್ಪನಿಕ ಮುದ್ರೆಯನ್ನು ಹಿಡಿತಾ ಇರ್ತಾನೆ. ಅದನ್ನೇ ಸ್ವಗತದಲ್ಲಿ ಯಕ್ಷಗಾನದಲ್ಲಿ ಆದರೆ ಅವರು ಮಾತಿನಲ್ಲಿ ಸಾಹಿತ್ಯದಲ್ಲಿ ಅದರ ವರ್ಣನೆ ಮಾಡ್ಕೊಂಡು ಹೋಗ್ತಾರೆ. ಈ ಯಕ್ಷಗಾನಕ್ಕೂ ಅದಕ್ಕೂ ಇರುವುದು ಎರಡು ಪ್ರಕಾರಗಳಾಗಿ ಕೆಲಸ ಮಾಡುವಂಥ ಅವಕಾಶಗಳು. ಮನೋಧರ್ಮ ಹೆಚ್ಚಾಗಿ ಮಾಡ್ಬೋದು. ಅದು ಉದಾಹರಣೆ ಶಾಸ್ತ್ರೀಯ ಸಂಗೀತದಲ್ಲಿ ನೆರವಲು, ಸ್ವರವಿನ್ಯಾಸ ಅಂತ ಈಗೆಲ್ಲ ಉಂಟು. ಅದೇ ಥರ ಈಗ ಈ ಕಥೆಗಳಿಯಲ್ಲಿ ಹಾಗೆ ಮುದ್ರ ವಿನ್ಯಾಸ, ಇರ್ತ ಮುದ್ರ, ನೃತ್ಯ ಮುದ್ರ, ಕುಣಿದು ತೋರಿಸುವಂಥದ್ದು, ಕೂತ್ಕೊಂಡು ಮುದ್ರೆ ಬರೀ ಕೈಯಲ್ಲಿ ತೋರಿಸೋದು ಕಥೆಗಳಿಯಲ್ಲಿದೆ. ಹಾಗೆ ಯಕ್ಷಗಾನದಲ್ಲಿ ಕೊಟ್ಟರೆ ಇವರು ಬೇಕಾದಷ್ಟು ಕೂತ್ಕೊಂಡು ಸ್ವಗತ ಅಂತ ಅವನೇ ಮಾತಾಡ್ತಾನೆ. ಮತ್ತು ಸಂಭಾಷಣೆಗಳು, ಆ ಸಂಭಾಷಣೆಯಲ್ಲಿ ಜಾಣ್ಮೆಗಳು ವೇಷದಲ್ಲಿ ಅವರವರ ಪಾತ್ರಕ್ಕೆ ಸರಿಯಾಗಿ. ಹಾಗೆ ಎರಡು ವಿಧಾನ ಕಥೆಗಳಿಗೂ ಯಕ್ಷಗಾನಕ್ಕುಂಟು. ಈ ಎರಡನ್ನು ಬೆರಕೆ ಮಾಡಿಕೊಡುವಾಗ ನೃತ್ಯ ನಾಟಕ ಅಂತ ಹೇಳ್ತಾರೆ. ಅಂತೂ ನಾನು ಕಂಡ ಪ್ರಕಾರ ಒಂದು ಪದ್ಯವನ್ನು ಕೊಟ್ಟರೆ ಯಕ್ಷಗಾನದಲ್ಲಿ ಬೇಕಾದಷ್ಟು ಸಾಹಿತ್ಯ ಪ್ರಜ್ಞೆ ಇದ್ದವನಿಗೆ ಮಾತಾಡಲಿಕ್ಕೆ ಸಾಧ್ಯ ಉಂಟು. ಅವರಿಗೆ ಮುದ್ರಾ ಭಾಷೆಯಲ್ಲಿ ಜನಗಳಿಗೆ ತೋರಿಸಿ, ಆ ಮುದ್ರಾ ಭಾಷೆ ನಮಗೆ ಪಕ್ಕನೆ ಅರ್ಥ ಆಗಲಿಕ್ಕಿಲ್ಲ. ಇಲ್ಲಿ ಕನ್ನಡದಲ್ಲಿ ನಾವು ಮಾತಾಡೋದು ಎಲ್ಲರಿಗೂ ಅರ್ಥ ಆಗ್ತದೆ. ಮುದ್ರಾ ಭಾಷೆ ಗೊತ್ತಿದ್ದವರಿಗೆ, ಆ ಕಡೆಯವರಿಗೆ ಚೆನ್ನಾಗಿ ಸ್ವಾರಸ್ಯ ಉಂಟು ಅದರಲ್ಲಿ. ಅಷ್ಟು ಅದು ಯಕ್ಷಗಾನಕ್ಕೂ ಕಥೆಗಳಿಗಿರುವಂಥ ಪ್ರತ್ಯೇಕತೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು. ಹೈ